ಪೂರ್ಣಃ. ನಾವು ಮೊನ್ನೆ ಸ್ತುತಿ ಸ್ತೋತ ರಣಪ್ರಿಯ ಸ್ತವಪ್ರಿಯ ಸ್ತವ್ಯ ರಣಪ್ರಿಯ ಎಲ್ಲ ಶಬ್ದಗಳೂ ಕೂಡ ಅವನಿಗೆ ಇಷ್ಟ. ಯಾಕೆಂದರೆ ಯಾವ ಶಬ್ದವನ್ನು ಬೇಕಾದರೆ ಉಚ್ಚಾರ ಮಾಡೋಣ, ಯಾವ ಭಾಷೆಯ ಶಬ್ದ ಇರಲಿ, ಅದು ಯಾವ ಶಬ್ದ ಇರಲಿ, ಅದು ಅಂತತಃ ಭಗವಂತನ ಗುಣಗಳನ್ನು ಹೇಳುತ್ತೆ. ಭಗವಂತನ ಗುಣಗಳನ್ನು ಹೇಳುವ ಶಬ್ದ ಅದು ಭಗವಂತನಿಗೆ ಪ್ರಿಯವಾದ ಶಬ್ದ ಅಂತ. ಅದು ಹೇಗೆ ಭಗವಂತನ ಗುಣಗಳನ್ನು ಎಲ್ಲ ಶಬ್ದಗಳು ಹೇಳ್ತಾವೆ ಅಂದರೆ, ಪೂರ್ಣಃ, ಎಲ್ಲ ಗುಣಗಳಿಂದ ಅವನು ಪೂರ್ಣ. ಅದರಿಂದ ನೀವು ಯಾವ ಗುಣ ಹೇಳಿದರೂ ಅದು ಭಗವಂತನಲ್ಲಿದೆ. ಬೇರೆ ಯಾರನ್ನೇ ನೀವು ಒಂದು ಶಬ್ದದಿಂದ ಕರೀರಿ, ಅವನಲ್ಲಿ ಆ ವ್ಯಕ್ತಿಯಲ್ಲಿ ಗುಣಪೂರ್ಣವಾದಂಥ ಒಂದು ವ್ಯಕ್ತಿತ್ವವೇ ಇರೋದಿಲ್ಲ. ಪೂರ್ಣ ಗುಣ ಇರೋದು ಭಗವಂತನಲ್ಲಿ ಒಬ್ಬನಲ್ಲಿ. ಆದ್ದರಿಂದ ಯಾವ ಗುಣವನ್ನೇ ಯಾವ ಶಬ್ದವೂ ಹೇಳಿ ಅದು ಪೂರ್ಣ ಪ್ರಮಾಣದಲ್ಲಿ ಅನ್ವಯವಾಗಬೇಕಾಗಿದ್ದರೆ ಭಗವಂತ ಒಬ್ಬನಲ್ಲಿ ಮಾತ್ರ. ಇನ್ನು ಯಾರಲ್ಲಿ ಆ ಹೆಸರಿಟ್ಟರು, ನಾವೀಗ ಒಬ್ಬ ಹುಡುಗನಿಗೆ ಸರ್ವಜ್ಞ ಅಂತ ಹೆಸರಿಡ್ತೇವೆ. ಸರ್ವಜ್ಞ ಅಂದರೆ ಎಲ್ಲವನ್ನೂ ತಿಳಿದವ. ಅವನು ಎಷ್ಟು ತಿಳಿದ್ರೂ ಸರ್ವಜ್ಞ ಆಗೋದು ಸಾಧ್ಯ ಇಲ್ಲ. ಎಷ್ಟು ಜನ್ಮದಲ್ಲಿ ಅಧ್ಯಯನ ಮಾಡಿದ್ರು, ಭಗವಂತ ಒಬ್ಬನೇ ಸರ್ವಜ್ಞ. ಹಾಗಾಗಿ ಆ ಶಬ್ದ ಪೂರ್ಣ ಅರ್ಥದಲ್ಲಿ ಅನ್ವಯವಾಗುವುದು ಭಗವಂತನಲ್ಲಿ ಮಾತ್ರ. ಯಾಕೆಂದರೆ ಅವನೊಬ್ಬನೇ ಪೂರ್ಣ, ಎಲ್ಲ ಗುಣಗಳಿಂದ ಪೂರ್ಣ. ಹಾಗಾಗಿ ಎಲ್ಲ ಶಬ್ದಗಳು ಅವನ ಹೆಸರು. ಯಾವ ಶಬ್ದದಿಂದ ಕರೆದರೂ ಅವನಿಗೆ ಸಂತೋಷ ಅಂತ. ಒಂದು ಸಂಶಯ ಬರ್ಬೋದು, ಎಲ್ಲ ಶಬ್ದಗಳು ಗುಣಗಳನ್ನು ಹೇಳತಕ್ಕಂಥ ಶಬ್ದಗಳು ಸರಿ, ಅವನು ಎಲ್ಲ ಗುಣಗಳಿಂದ ಪೂರ್ಣ. ಆದರೆ ದೋಷಗಳನ್ನು ಹೇಳುವ ಶಬ್ದ ಇಲ್ವಾ? ಭಗವಂತ ದೋಷಪೂರ್ಣ ಅಲ್ಲ. ಅದರಿಂದ ದೋಷಗಳನ್ನು ಹೇಳತಕ್ಕಂತಹ ಶಬ್ದಗಳು ಭಗವಂತನನ್ನು ಹೇಗೆ ಹೇಳ್ತಾವೆ ಅಂತ ಒಂದು ತಮಾಷೆ ಏನು ಗೊತ್ತಾ? ಮೂಲತಃ ದೋಷವನ್ನು ಹೇಳ್ತಕ್ಕಂಥ ಶಬ್ದವೇ ಇಲ್ಲ. ಎಲ್ಲ ಶಬ್ದಗಳು ಗುಣವನ್ನೇ ಹೇಳ್ತಾವೆ. ನಮ್ಮಲ್ಲಿ ಗುಣಗಳು ಇಲ್ಲದೇ ಇರುವುದರಿಂದ ನಾವು ಅದಕ್ಕೆ ದೋಷಪರವಾಗಿ ಅನ್ವಯ ಮಾಡಿ ಅರ್ಥ ಮಾಡಿಕೊಳ್ತೇವೆ ಅಷ್ಟೇ. ಈಗ ಉದಾಹರಣೆಗೆ ದೋಷಿ ಅಂತ ಶಬ್ದ, ದುಃಖಿ ಅಂತ ಶಬ್ದ, ಇದನ್ನು ಅನೇಕ ಬಾರಿ ನಾನು ವಿವರಿಸಿ. ದುಃಖಿ ಅಂತ, ದುಃಖವುಳ್ಳವನು, ಇದು ದೋಷ. ಭಗವಂತನಲ್ಲಿ ದುಃಖ ಇಲ್ಲ, ಅದರಿಂದ ದುಃಖಿ ಅಂತ ಭಗವಂತನ ಹೆಸರು ಹೇಗಾಗುತ್ತೆ? ಅವನು ಹೆಸರಾಗಬೇಕಾದ್ರೆ ನಿಮಗೆ ಪೂರ್ಣ ಅವನು ದುಃಖಪೂರ್ಣ ಆಗಿದ್ದರೆ ದುಃಖಿ ಅನ್ನುವ ಶಬ್ದ ಆಗ್ತಿತ್ತು. ಆದರೆ ಅವನು ದುಃಖಪೂರ್ಣ ಅಲ್ಲ, ಮತ್ತೆ ಗುಣಪೂರ್ಣ ಅಲ್ವಾ? ದುಃಖಿ ಎನ್ನುವುದು ಒಂದು ಗುಣ ಸ್ವಾಮಿ. ಅದು ಹೇಗರಿ? ದುಃಖಿ ಅಂದರೆ ಏನರ್ಥ? ದುಃಖಿ ಅಂದರೆ ದುಃಖ ಉಳ್ಳವನು ಅಂತ ಅರ್ಥ ಅಲ್ಲ, ಅದು ನಾವು ಮಾಡಿಕೊಂಡ ಅರ್ಥ. ಮೂಲತಃ ಯಾವ ಶಬ್ದವು ದೋಷವನ್ನು ಹೇಳೋಲ್ಲ. ಇದೊಂದು ತಮಾಷೆ. ಅದು ಗುಣವನ್ನೇ ಹೇಳುತ್ತೆ. ಅದು ದುಃಖಿ ಅಂದರೆ ದುಃಖ ಉಳ್ಳವನು ಅಂತ ಅರ್ಥ ಅಲ್ಲ. ಮತ್ತೆ ದುಃಖದ ಒಡೆಯ ಅಂತ ದೃಷ್ಟಾಂತ ನಾನು ಕೊಟ್ಟಿದ್ದೆ ಹಿಂದೆ. ಧನಿ ಅಂತ. ಧನಿ ಅಂದರೆ ದುಡ್ಡು ಉಳ್ಳವನಲ್ಲ, ದುಡ್ಡಿನ ಒಡೆಯ. ದುಡ್ಡನ್ನ ನಿಯಂತ್ರಿಸಬಲ್ಲವ, ದುಡ್ಡಿನ ಯಜಮಾನ. ಹಾಗೆ ದುಃಖಿ ಅಂದರೆ ದುಃಖವನ್ನು ನಿಯಂತ್ರಿಸಬಲ್ಲವ, ದುಃಖದ ಯಜಮಾನ. ನಾವು ದುಃಖವನ್ನು ನಿಯಂತ್ರಿಸೋದಾದ್ರೆ ದುಃಖ ಬರ್ತಲೇ ಇರಲಿಲ್ಲ ನಮಗೆ. ನಾವು ದುಃಖದ ಯಜಮಾನರಲ್ಲ, ದುಃಖದ ದಾಸರು. ಅದರಿಂದ ದುಃಖದ ಯಜಮಾನ, ದುಃಖವನ್ನು ನಿಯಂತ್ರಿಸುವ ದುಃಖದ ಒಡೆಯ ಯಾರು? ಭಗವಂತನೇ. ಹಾಗಾದ್ರೆ ನಿಜವಾದ ದುಃಖಿ ಯಾರು? ನಾವಲ್ಲ, ಅವನೇ. ಇದು ಶಬ್ದದ ಮೂಲಭೂತವಾದ ಅರ್ಥವನ್ನು ಚಿಂತನೆ ಮಾಡಿದರೆ ದೋಷವಾಚಕವಾದ ಶಬ್ದಗಳು ಕೂಡ ಅಂತತಃ ಗುಣವಾಚಕಗಳೇ. ಹಾಗಾಗಿ ಎಲ್ಲ ಗುಣಪೂರ್ಣನಾದ ಭಗವಂತನೇ ಎಲ್ಲ ಶಬ್ದಗಳಿಂದ ವಾಚ್ಯ. ಯಾಕೆಂದ್ರೆ ಅವನು ಪೂರ್ಣ, ಫುಲ್ ಆಫ್ ಆಲ್ ಎಟ್ರಿಬ್ಯೂಟ್ಸ್. ಎಲ್ಲ ಸದ್ಗುಣಗಳಿಂದ ಪರಿಪೂರ್ಣನಾದವನೇ ಎಲ್ಲ ಶಬ್ದಗಳಿಂದ ವಾಚ್ಯನಾಗಬೇಕು. ನೀವು ಅಲ್ಲೇ ಅಲ್ಲ, ಪ್ರಪಂಚದ ಯಾವ ವಸ್ತುವೂ ಅಲ್ಲ, ಎಲ್ಲ ಶಬ್ದ. ಆದ್ರಿಂದಲೇ ನಾಮಾನಿ ಸರ್ವಾಣಿ ಯಮಾಭಿಶಂತಿ ತಂ ವೈ ವಿಷ್ಣುಂ ಪರಮುದಾಹರಂತಿ ಅಂತ ವೇದ. ಅಥವಾ ಯೋ ದೇವಾನಾಂ ನಾಮಧ ಏಕ ಏವ ತಂ ಸಂಪ್ರಶ್ನಂ ಭುವನ ಎಂತ್ಯನ್ಯ. ಎಲ್ಲ ದೇವತೆಗಳ ಹೆಸರು ಒಬ್ಬ ದೇವನ ಹೆಸರು ಅಂದರು. ಯಾಕೆಂದ್ರೆ ಆ ಶಬ್ದ ದೇವತೆಗಳಲ್ಲಿ ಮುಖ್ಯ ಅರ್ಥದಲ್ಲಿಲ್ಲ. ನಾವು ನಮ್ಮ ಮಕ್ಕಳಿಗೆ ಇಟ್ಟ ಹಾಗೆ ದೇವತೆಗಳಿಗೆ ಹೆಸರಷ್ಟೇ. ಇಂದ್ರ, ಇಂದ್ರ ಅಂದ್ರೆ ದೇವಲೋಕದ ಒಡೆಯ ಅಂತ ನಾವು ಹೇಳ್ತೇವೆ. ಇಂದ್ರ ಅಂದ್ರೆ ಅರ್ಥ ಏನು? ಇದು ಪರಮೇಶ್ವರಿಯೇ, ಆಮ್ನಿಪೊಟೆಂಟ್ ಅಂತ. ಅವನು ಆಮ್ನಿಪೊಟೆಂಟ್ ಆಗಿದ್ದರೆ ಅವನೇ ಸರ್ವ ಸಮರ್ಥ ಆಗಬೇಕಿತ್ತು. ಅವನನ್ನು ನಿಂತಿಸಿ ಇನ್ನೊಬ್ಬರು ಇರೋ ಸಾಧ್ಯ. ನಿಜವಾಗಿ ಇಂದ್ರ ಯಾರು ಹೇಳಿ? ಭಗವಂತ ಒಬ್ಬನೇ. ಭಗವಂತ ಒಬ್ಬನೇ ಆಮ್ನಿಪೊಟೆಂಟ್ ಆಗೋದು ಸಾಧ್ಯ. ಇವರೆಲ್ಲ ಏನೋ ಒಂದು ಚೂರು ಚೂರು
ಸಾಮರ್ಥ್ಯ ಇದೆ ಅಷ್ಟೇ ಹೊರತು ನಮ್ಗಿಂತ ಹೆಚ್ಚು ಸಮರ್ಥ ಅಷ್ಟೇ ಹೊರತು ಸರ್ವಸಮರ್ಥ ಅಲ್ಲ. ಅದರಿಂದ ಯಾವ ಶಬ್ದವನ್ನೇ ತಗೊಳ್ಳಿ, ಅದರ ಗೌಣ ಆಸ್ಪೆಕ್ಟು, ಅದು ಹೇಳತಕ್ಕಂಥ ಗುಣಗಳನ್ನು ಗ್ರಹಣ ಮಾಡಿದರೆ ಅದರಿಂದ ನಾವು ಗ್ರಹಿಸಬಹುದಾದ ಗುಣಾಂಶ ಏನು, ಅದರ ನಿರ್ವಚನ ಏನು, ಅದರ ಎಟಿಮಾಲಜಿ ಏನು, ಅದನ್ನು ತಗೊಂಡ್ರೆ ಆ ಎಲ್ಲ ಗುಣಗಳಿಂದ ಪರಿಪೂರ್ಣನಾದ ಭಗವಂತನೊಬ್ಬನೇ ಎಲ್ಲ ಶಬ್ದಗಳಿಂದ ವಾಚ್ಯ. ಅದನ್ನು ತೋರಿಸುವುದಕ್ಕೋಸ್ಕರವೇ ಎಲ್ಲ ಶಬ್ದಗಳಿಂದ ವಾಚ್ಯ ಅನ್ನುವುದನ್ನು ನಮ್ಮ ಅನುಸಂಧಾನದಲ್ಲಿ ರೂಢಿಸುವುದಕ್ಕೋಸ್ಕರವೇ 1000 ಶಬ್ದಗಳನ್ನು ಶಾಸ್ತ್ರಕಾರ ಎತ್ತಿಕೊಟ್ಟದ್ದು. ಈ 1000 ಶಬ್ದ ಅಂದರೆ 1000 ಅಲ್ಲ, ಸಾವಿರಾರು ಶಬ್ದ, ಅನಂತ ಶಬ್ದ. ಎಲ್ಲ ಶಬ್ದಗಳು ಭಗವಂತನ ನಾಮ. ಭಗವಂತನ ನಾಮ ಅಲ್ಲದ ಶಬ್ದವೇ ಜಗತ್ತಿನಲ್ಲಿ ಇಲ್ಲ ಅನ್ನುವ ಎಚ್ಚರ ನಮ್ಮಲ್ಲಿ ಮೂಡುವುದಕ್ಕೋಸ್ಕರ ವಿಷ್ಣು ಸಹಸ್ರನಾಮ ಹೊರಟಿದೆ. ಅದರಿಂದ ನಾನು ಹೇಳುತ್ತೆ, ಎಲ್ಲ ಹೆಸರು ಎಲ್ಲ ಶಬ್ದವೂ ಭಗವಂತನ ಹೆಸರೇ. ಯಾಕೆಂದರೆ ಅವನೊಬ್ಬನೇ ಪೂರ್ಣ, ಎಲ್ಲ ಗುಣಗಳಿಂದ ತುಂಬಿರುವವ. ಆಮೇಲೆ ಅಷ್ಟೇ ಅಲ್ಲ, ಪೂರೈತ, ಅವನು ಪೂರ್ಣ ಅಷ್ಟೇ ಅಲ್ಲ, ತುಂಬಿದವನು. ಪೂರ್ಣ ಅಂದರೆ ತುಂಬಿದವನು, ತುಂಬಿದ ಕೊಡ ಅಂತೇವಲ್ಲ ನಾವು. ಅವನು ಒಬ್ಬನೇ ತುಂಬಿದವನು, ಆದರೆ ನಮ್ಮನ್ನು ತುಂಬಿಸುವವನು ಅವನೇ. ಪೂರೈತ ಅಂದರೆ ತುಂಬಿಸುವವನು. ನಮ್ಮಲ್ಲೇನೋ ಎತ್ಕಿಂಚಿತ್ ಏನೋ ಇದೆ ಕ್ವಾಲಿಟಿ ಅಂತ ಇಟ್ಕೊಂಡ್ರೆ, ಪೂರ್ಣ ಕ್ವಾಲಿಟಿ ಇರುವುದು ಅವನಿಗೆ. ನಮ್ಮಲ್ಲಿ ಏನೋ ಚೂರು ಚೂರು ಕ್ವಾಲಿಟಿ ಇರುತ್ತೆ, ಒಬ್ಬೊಬ್ಬರು ಒಂದೊಂದು. ಯಾರೋ ಒಬ್ರು ಸ್ವಲ್ಪ ವಿದ್ವಾಂಸರು ಇರ್ತಾರೆ, ಒಬ್ರು ಬಲಿಷ್ಠರಿರ್ತಾರೆ, ಒಬ್ರು ಶ್ರೀಮಂತರಿರ್ತಾರೆ, ಒಬ್ರು ದೊಡ್ಡ ಸಮಾಜ ಸುಧಾರಕ, ಏನೋ ಒಬ್ಬೊಬ್ಬರಲ್ಲೇ ಒಂದೊಂದು ಕ್ವಾಲಿಟಿ ಇರುತ್ತೆ. ದೊಡ್ಡ ತ್ಯಾಗಿಗಳಿರ್ತಾರೆ, ದೊಡ್ಡ ಸಾಧಕರಿರ್ತಾರೆ, ದೊಡ್ಡ ವ್ರತಾನುಷ್ಠಾನ ಮಾಡೋರು ಇರ್ತಾರೆ, ದೊಡ್ಡ ಭಾವುಕರಿರ್ತಾರೆ, ದೊಡ್ಡ ಭಕ್ತರಿರ್ತಾರೆ, ಏನೇನೋ ಒಬ್ಬೊಬ್ಬರಲ್ಲೇ ಒಂದೊಂದು ವೈಶಿಷ್ಟ್ಯ ಇರ್ತದೆ. ಅದು ಪರಿಪೂರ್ಣ ಅಂತ ಅಲ್ಲ, ಆದರೆ ಉಳಿದವರಿಗಿಂತ ಅವರು ವಿಶಿಷ್ಟರಾಗಿರ್ತಾರೆ. ಪೂರ್ಣ ಜ್ಞಾನ ಯಾರಿಗೂ ಇರುವುದಿಲ್ಲ, ಆದರೂ ನಾವು ಹೇಳ್ತೇವೆ ಅವ್ರು ದೊಡ್ಡ ವಿದ್ವಾಂಸರಪ್ಪ ಅಂತ ನಾವು ಕೆಲವರನ್ನ ರೆಕಗ್ನೈಸ್ ಮಾಡ್ತೇವೆ. ಅಂದರೆ ನಮ್ಮ ಸುತ್ತಮುತ್ತ ಇರುವ ನಮ್ಮ ಪರಿಸರದಲ್ಲಿ ಇರತಕ್ಕಂಥ ಮಂದಿಯಲ್ಲಿ ಹೆಚ್ಚು ತಿಳಿದವರು ಅಂತ ಅರ್ಥ. ಪೂರ್ಣ ತಿಳಿದವರಲ್ಲ. ಪೂರ್ಣ ತಿಳಿದವರು ಅಂದರೆ ಭಗವಂತ ಒಬ್ಬನೇ ಅಂತ ನಮಗೆ ಗೊತ್ತಿದೆ, ಇನ್ಯಾರೂ ಇಲ್ಲ. ಆದರೆ ದೊಡ್ಡ ವಿದ್ವಾಂಸರು ಅಂತೀವಿ. ದೊಡ್ಡ ಅಂದರೆ ನಮ್ಮ ಸಣ್ಣ ಗುಂಪಿನಲ್ಲೇ ದೊಡ್ಡ. ನಮಗೂ ಪರಿಚಯ ಇರತಕ್ಕಂಥ ವಿದ್ವಾಂಸರ ಒಂದು ಗುಂಪು ಉಂಟಲ್ಲ, ಅದೇ ಸಣ್ಣದು, ಅದಲ್ಲಿ ಇವರು ದೊಡ್ಡ ಅಷ್ಟೇ, ದೊಡ್ಡ ವಿದ್ವಾಂಸರು. ಇಡೀ ಜಗತ್ತಿನಲ್ಲಿ ದೇವತೆಗಳಿದ್ದಾರೆ, ದೇವತೆಗಳಲ್ಲಿ ಚತುರ್ಮುಖ ಇದ್ದಾನೆ, ಅವನಪ್ಪ ಇದ್ದಾನೆ ನಾರಾಯಣ. ಇವೆಲ್ಲ ಜ್ಞಾನದ ರಾಶಿ, ಕಡಲುಗಳು, ಅನಂತ ಜ್ಞಾನದ ಖನಿಗಳು. ಅವರ ಮುಂದೆ ನಮ್ಮ ವಿದ್ಯೆ ಏನೂ ಅಲ್ಲ. ಸೂರ್ಯನ ಮುಂದೆ ಮಿಂಚು ಹುಳ ಇದ್ದ ಹಾಗೆ. ಆದರೂ ಕೂಡ ಸೂರ್ಯನೂ ಇಲ್ಲ, ಚಂದ್ರನೂ ಇಲ್ಲ, ಏನೂ ಇಲ್ಲದ ಅಮಾವಾಸ್ಯೆ ರಾತ್ರಿಯಲ್ಲಿ ಮಿಂಚು ಹುಳುಗಳ ಪ್ರತಾಪ ಏನು ಅಂತೀರಿ? ಆ ಮರದಲ್ಲಿ ಏನು ಅವು ಮಿಂಚು ಹುಳ ಅವು ಏನು ಹುಲಿ ಶುರುವಾದರೆ ನೋಡಲಿಕ್ಕೆ ನೋಟವೇ ನೋಟ. ಆವಾಗ ಅವುಗಳದ್ದು ಕಾರಬಾರೇ ಕಾರಬಾರ ಅಷ್ಟೇ. ಇವೆಲ್ಲ ಮನುಷ್ಯರಲ್ಲಿ ಜ್ಞಾನಿಗಳು, ದೊಡ್ಡ ಅಧಿಕಾರಿಗಳು. ಭಗವಂತನ ಮುಂದೆ ಏನು ಅಧಿಕಾರ ರೀ? ಏನೋ ದೊಡ್ಡ ಕುರ್ಚಿ ಇದೆ, ಒಂದು 10 ಜನ ಎಸ್ ಸರ್ ಅಂತ ಹೇಳೋರಿದ್ದಾರೆ. ಯಾಕಂದ್ರೆ ಸಂಬಳ 1ನೇ ತಾರೀಕಿಗೆ ಸಂಬಳ ಕೊಡೋದಿಲ್ಲ, ಅವನಿಗೆ ಸುಮ್ಮನೆ ಗ್ರಹಚಾರ, ಅದಕ್ಕೊಂದು ಸಲ್ಯೂಟ್ ಹೊಡೆಯೋದು ಅಂತ ವಾಪಸ್ಸು ಹಿಂದಿನಿಂದ ಬೈತಾರೆ. ಇದನ್ನು ನಮ್ಮ ಪ್ರಾರಬ್ಧ, ಅವನಿಗೊಂದು ಸಲ್ಯೂಟ್ ಹೊಡಿಬೇಕಲ್ಲ, ಇಲ್ಲದ್ರೆ ಮತ್ತೇನೋ ತಕರಾರು ಮಾಡ್ತಾನೆ ಅಂತ ಬೈಕೋತಾ ಸಲಾಂ ಹೊಡೆಯುವಂಥ ಒಂದು 10 ಮಂದಿ ಇದ್ದಾರೆ. ದೊಡ್ಡ ಅಧಿಕಾರ. ಇದೂ ಕೂಡ ಇಡೀ ಜಗತ್ತನ್ನು ನಿಯಂತ್ರಿಸುವ ಭಗವಂತನ ಮುಂದೆ ನಮ್ಮದೇನ್ರಿ ಅಧಿಕಾರ? ಇಡೀ ಒಂದು ದೇಶವನ್ನೇ ನನ್ನ ಬಿಗಿ ಮುಷ್ಟಿಯೊಳಗೆ ಇಟ್ಟುಕೊಂಡಿದ್ದೇನೆ ಅಂತ ತಿಳ್ಕೊಂಡವರು ಇರ್ತಾರೆ. ರಾತ್ರಿ ಬೆಳಗಾಗೋದ್ರೊಳಗೆ ನಿರ್ನಾಮವಾಗಿ ಹೋಗ್ತಾರೆ. ದೇಶವೂ ಇಲ್ಲ, ಅವರೂ ಇಲ್ಲ, ಎಲ್ಲಿ ಹೋಯ್ತು ಎಲ್ಲಿ ಹೋದ್ರು ಪತ್ತೆಯೇ ಇಲ್ಲ. ಯಾವುದು ಅಧಿಕಾರ? ಏನು ಅಧಿಕಾರ? ಎಂಥ ಅಧಿಕಾರ? ಎಷ್ಟು ಅಧಿಕಾರ? ಯಾರ ಅಧಿಕಾರ? ಯಾವುದೂ ಇಲ್ಲ. ಅದೆಲ್ಲ ಸೂರ್ಯನ ಮುಂದೆ ಮಿಂಚು ಹುಳ ಅಷ್ಟೇ. ಅಧಿಕಾರ ಇರಬಹುದು, ಜ್ಞಾನ ಇರಬಹುದು, ಸೌಂದರ್ಯ ಇರಬಹುದು, ದೇಹಬಲ ಇರಬಹುದು, ಸಂಪತ್ತಿರಬಹುದು, ಯಾವುದು ತಗೊಂಡ್ರೂ ಅಷ್ಟೇ. ಇಡೀ ವಿಶ್ವವೇ ಯಾರ ಸಂಪತ್ತೋ ಅವನ ಮುಂದೆ ನಮ್ಮ ಸಂಪತ್ತು ಯಾವ ಲೆಕ್ಕ? ಇದು ಅದರಿಂದ ಈ ಪೂರ್ಣ ಅನ್ನುವ ಶಬ್ದ ಒಬ್ಬ ದೇವರಿಗೆ ಮಾತ್ರ ಸಲ್ವ, ಉಳಿದದ್ದು ಎಲ್ಲವೂ ಅಪೂರ್ಣ. ಅದಕ್ಕೆ ನೋಡಿ ಶ್ರುತಿಯಲ್ಲಿ ಪೂರ್ಣಮದ ಪೂರ್ಣಮಿದಂ, ಅದು ಮತ್ತು ಇದು ಪೂರ್ಣ, ಇನ್ಯಾವುದು ಪೂರ್ಣ ಇಲ್ಲ. ಮತ್ತು 2 ಉಂಟಲ್ಲ, ಅದು ಮತ್ತು ಇದು. ಅದು ಮತ್ತು ಇದು ಅಂದರೆ ಯಾವುದು? ಅದು ಅದೇ ಇದು.
ಅದು ಮತ್ತು ಇದಲ್ಲ, ಅದು ಇದು ಅಂದರೆ ಅಲ್ಲಿರುವ, ಅಂದರೆ ನಮ್ಮ ಕಣ್ಣಿಗೆ ಕಾಣದೆ ಎಲ್ಲೆಡೆಯೂ ತುಂಬಿರುವ ಭಗವಂತ ಅವನು ಪೂರ್ಣ. ಪೂರ್ಣವಿದಂ, ನನ್ನೊಳಗೆ ಅಂತರ್ಯಾಮಿಯಾಗಿರತಕ್ಕ ಭಗವಂತ ಅವನು ಪೂರ್ಣ. ಎಲ್ಲರ ಒಳಗೆ ಅಂತರ್ಬಹಿಶ್ಚ, ಎಲ್ಲ ಕಡೆ ತುಂಬಿರುವ ಭಗವಂತನು ಪೂರ್ಣ. ಅಣೋರಣೀಯನಾದ ಭಗವಂತನು ಪೂರ್ಣ, ಮಹತೋ ಮಹೀಯನಾದ ಭಗವಂತನು ಪೂರ್ಣ, ಮೂಲ ರೂಪದ ಭಗವಂತನು ಪೂರ್ಣ, ಅವತಾರ ರೂಪದ ಭಗವಂತನು ಪೂರ್ಣ. ಏತೇ ಸ್ವಾಂಶ ಕಲಾ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ. ಈ ಅಂಶಾವತಾರಗಳಿದೆ ಎಲ್ಲ ಭಗವಂತನದ್ದು. ಅಂಶಾವತಾರ ಅಂದರೆ ಒಂದು ಅಂಶದಿಂದ ಭೂಮಿಗೆ ಬಂದ, ಒಂದು ಅಂಶ ಏನು ಅವನು ಪೂರ್ಣ ಬರಲಿಲ್ವಾ? ಇಲ್ಲ. ಮತ್ತೆ ಅಲ್ಲಿಯೂ ಇದ್ದಾನಲ್ಲ, ಪೂರ ಬಂದರೆ ಅಲ್ಲಿ ಮೈನಸ್ ಆಗ್ತದೆ. ಅಲ್ಲಿಯೂ ಇದ್ದಾನೆ, ಇಲ್ಲಿಯೂ ಬಂದಿದ್ದಾನೆ ಅಂದರೆ ಅಲ್ಲಿ ಒಂದು ಅಂಶದಿಂದ ಇಲ್ಲಿ ಒಂದು. ಹಾಗಾದ್ರೆ ಅಂಶ ಅನ್ನೋದು ಭಗವಂತನ ಅಂಶ. ಸ್ವಯಂ ಭಗವಾನ್ ಕೃಷ್ಣ ಮೂಲ ರೂಪದಷ್ಟೇ ಪ್ರಬುದ್ಧ. ಅಂಶಿ ಎನ್ನುವಲ್ಲಿ ಈಗ ಅದರಿಂದ ಬಂತು, ಅದರಿಂದ ಅಲ್ಲಿ ಒಂಚೂರು ಕಮ್ಮಿ ಆಯಿತು, ಇಲ್ಲಿ ಒಂಚೂರು ಬಂತು ಅಂತಲ್ಲ, ಅಲ್ಲಿಯೂ ಪೂರ್ಣವಾಗಿದೆ, ಇಲ್ಲಿಯೂ ಪೂರ್ಣವಾಗಿದೆ. ಅದಕ್ಕೆ ದೃಷ್ಟಾಂತ ಕೊಡುವಾಗ ದೀಪಾತ್ ದೀಪಾಂತರಂ ಯಥಾನ್ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ. ಭಗವಂತ ಅಂದರೆ ದೀಪದ ಸೃಷ್ಟಿಯ ಹಾಗೆ. ಒಂದು ಹಣತೆ ಇಟ್ಟೆವು, ಬೆಳಕಾಯಿತು, ಅದು ಒಂದು ಭಗವಂತನ ರೂಪ ಅಲ್ಲಿದೆ ಅಂತ ಇಟ್ಕೊಳ್ಳಿ, ಪ್ರತೀಕ. ಇನ್ನೊಂದು ಹಣತೆ ಹಚ್ಚಿ ಇಲ್ಲಿ ಇಟ್ಟೆವು, ಬೆಳಕಾಯಿತು. ಈ ಹಣತೆ ಹಚ್ಚಿ ಇಲ್ಲಿ ಇಟ್ಟದ್ನಲ್ಲಿ ಬೆಳಕು ಕಮ್ಮಿ ಆಯ್ತಾ? ಏನಿಲ್ಲ. ಹಾಗೆ ದೀಪದಿಂದ ದೀಪ ತೆಗೆದರೆ ದೀಪದ ಬೆಳಕು ಹೇಗೆ ಮೈನಸ್ ಆಗುವುದಿಲ್ಲ, ಹಾಗೆ ಭಗವಂತ ಎಷ್ಟು ಅಂಶದಿಂದ ಎಷ್ಟು ರೂಪ ಧರಿಸಿದರೂ ಭಗವಂತನ ಶಕ್ತಿಯಲ್ಲಿ ಮೈನಸ್ ಆಗ್ತಾ ಹೋಗುವುದಿಲ್ಲ. ಅದು ಅಖಂಡ, ಅದು ಪೂರ್ಣ. ಅದನ್ನೇ ಪೂರ್ಣ. ಆದ್ದರಿಂದ ನಮ್ಮಲ್ಲಿ ಇರತಕ್ಕಂಥ ಏನಾದರೂ ಒಂದು ಅಂಶದ ಗುಣದ ಕ್ವಾಲಿಟಿಯ ವಿಶೇಷಗಳು ಇದ್ರೆ ಅದನ್ನು ತುಂಬಿಸಿದವ ಅವನು. ಬೇರೆ ಯಾರಿಗೂ ತುಂಬಿಸಲಿಕ್ಕೆ ಇದ್ದವರು ತಾನೇ ತುಂಬಿಸಬೇಕು, ಇಲ್ಲದೆ ಇದ್ದವರು ಇನ್ನೊಬ್ಬರಿಗೆ ಕೊಡುವುದೆಲ್ಲಿಂದ. ನಮ್ಮನ್ನು ತುಂಬಿಸಬೇಕಾಗಿದೆ. ಯಾರಲ್ಲಿ ಅನಂತವಾಗಿದೆ, ಸಮುದ್ರದಲ್ಲಿ ಅನಂತವಾದ ನೀರಿದೆ, ಅದನ್ನು ನಮ್ಮ ಹಂಡೆಗೂ ತುಂಬಿಸ್ಬೋದು, ಬಾವಿಗೂ ತುಂಬಿಸ್ಬೋದು, ನದಿಗೂ ಎಲ್ಲಿ ಬೇಕಾದ್ರೂ ತುಂಬುತ್ತೆ. ಹಾಗೆ ಅದು ಅನಂತವಾದ ಕಡಲು. ಈ ನಮ್ಮ ಬದುಕು ಅನ್ನತಕ್ಕಂಥ ಸಣ್ಣ ಸಣ್ಣ ಬಾವಿ, ಕೊಡ, ಕೆಲವರು ಬಾವಿ ಅಂಥ ಬದುಕು, ಕೆಲವರದು ಬಾವಿಗೆ ಮುಳುಗಿಸಿ ನೀರು ಸೇದುವಂಥ ಕೊಡದಂಥ ಬದುಕು, ಕೆಲವರದು ತಂಬಿಗೆ ಅಂಥ ಬದುಕು, ಕೆಲವರದು ಉದ್ಧರಣೆ ಅಂಥ ಬದುಕು. ಅದು ಎಲ್ಲಕ್ಕೂ ನೀರು ತುಂಬಿಸ್ಲಿಕ್ಕೆ, ಯಾಕೆಂದರೆ ಅಪರಂಪಾರವಾದ ನೀರು ಕಡಲಲ್ಲಿದೆ, ಇದು ತುಂಬುತ್ತೆ. ಈ ಕಡಲು ಎಲ್ಲ ಸಣ್ಣ ಪಾತ್ರಗಳನ್ನು ತುಂಬುತ್ತೆ, ಹಾಗೆ ಎಲ್ಲ ನದಿಗಳನ್ನು ತುಂಬುತ್ತೆ, ಎಲ್ಲ ಬಾವಿಗಳನ್ನು ತುಂಬುತ್ತೆ. ಹಾಗೆ ಪೂರ್ಣ ಪೂರಯಿತ, ಅವನು ಪರಿಪೂರ್ಣ. ನಮ್ಮನ್ನು ತುಂಬಿಸಿ ಪೂರ್ಣಗೊಳಿಸುವವನು ಅವನು. ನಾವು ಪೂರ್ಣವಾಗುವುದು ಅಂದರೆ ಅವನಷ್ಟು ಪೂರ್ಣ ಆಗುವುದಲ್ಲ, ಮತ್ತೆ ನಮ್ಮ ಪಾತ್ರೆ ತುಂಬುವುದು. ಉದ್ಧರಣೆಯೂ ಪೂರ್ಣ ಆಯಿತು, ತುಂಬಿಗೆಯೂ ಪೂರ್ಣ ಆಯಿತು, ಕೊಡಪಾನವೂ ಪೂರ್ಣ, ಹಂಡೆಯೂ ಪೂರ್ಣ. ಆದರೆ ವಾಟ್ ಎ ಡಿಫರೆನ್ಸ್! ಉದ್ಧರಣೆ ಪೂರ್ತಿ ಪರಿಪೂರ್ಣವಾಗಿ ನೀರಿದೆ ಉದ್ಧರಣೆಯಲ್ಲಿ, ಲೋಟದಲ್ಲಿಯೂ ಇದೆ, ತುಂಬಿಗೆಯಲ್ಲೂ ಇದೆ, ಕೊಡಪಾನದಲ್ಲೂ ಇದೆ. ಆದರೆ ಕೊಡಪಾನದ ನೀರೆಷ್ಟು, ಉದ್ಧರಣೆಯ ನೀರೆಷ್ಟು, ಎರಡೂ ಪೂರ್ಣ. ಪೂರ್ಣ ಅಂದರೆ ಇನ್ನು 10 ಅಲ್ಲ ಅಷ್ಟೇ, ಅದು ತುಂಬಿ ಎಷ್ಟು ತುಂಬುತ್ತೋ ಅಷ್ಟು. ಬ್ರಿಮ್ಫುಲ್ ಅಂತೇವಲ್ಲ ಇಂಗ್ಲೀಷ್ನಲ್ಲಿ, ಹಾಗೆ ಇನ್ನು ತುಂಬಲ್ಲ. ಎಲ್ಲರನ್ನೂ ತುಂಬಿಸಿದವನು ಅವನು, ಅವರವರ ಯೋಗ್ಯತೆಗೆ ತಕ್ಕಂತೆ. ತಾನು ಅನಂತವಾಗಿ ತುಂಬಿಕೊಂಡು ನಿಂತವನು. ಇದೇ ಪೂರ್ಣ ಪೂರಯಿತ.